ಕಂಪನಾಂಗಿಗಳೇ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ವ್ಯಕ್ತಿತ್ವದ ಜೊತೆ ಮಾತಾಡ್ತಾ ಇದ್ದೀವಿ. ವಿಶೇಷವಾದ ಸಬ್ಜೆಕ್ಟ್ ತಗೊಂಡು ಬಂದಿದ್ದೀನಿ. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಏನು ಅಂಥ ವಿಶೇಷತೆ ಅನ್ನಬಹುದು. ಇವತ್ತು ನಾನು ಮಾತಾಡ್ತಿರೋದು ನಿಮಗೆ ಅತ್ಯಂತ ಪ್ರಿಯವಾದದ್ದು. ನಿಮಗೆ ಯಾಕೆ, ನನಗೂ ಕೂಡ ತಿನ್ನೋದ್ರ ಬಗ್ಗೆನಾ? ಯಾರು ಫುಡಿ ಬಗ್ಗೆ ಜೊತೆ ಮಾತಾಡ್ತಿದ್ದೀರಾ ಅಂತ ಕೇಳ್ತೀರಾ? ಖಂಡಿತ ಇಲ್ಲ. ತಿನ್ನಿ, ಚೆನ್ನಾಗಿ ತಿನ್ನಿ, ನಿಮ್ಗೆ ಇಷ್ಟವಾದದ್ದನ್ನು ತಿನ್ನಿ, ಆದರೆ ಸರಿಯಾಗಿ ತಿನ್ನಿ. ಆಮೇಲೆ ತಿನ್ನೋದಕ್ಕೂ ಈ ಸಕ್ಕರೆ ಕಾಯಿಲೆಗೂ ತುಂಬ ಅಂಟು ಅಲ್ವಾ? ಸ್ವೀಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ? ಎಲ್ಲರೂ ಸ್ವೀಟ್ ಕಂಡ್ರೆ ತಿಂತೀವಿ. ರಾಜಮಾರ್ಗ ಮಾಡ್ಕೊಂಡು ಹೋಗುವಂತಹ ಸ್ವೀಟ್ ಅಂದರೆ ಬಾಯಿ ಬಿಡ್ತೀವಿ. ಆದರೆ ಸ್ವೀಟ್ ತಿಂದರೂ ಕೂಡ ಸಕ್ಕರೆ ಕಾಯಿಲೆನ ಹೇಗೆ ದೂರ ಇಡ್ಬೋದು? ಆಲ್ರೆಡಿ ಸಕ್ಕರೆ ಕಾಯಿಲೆ ಇದೆ, ಏನಪ್ಪ ಮಾಡೋದು ಆಶಾ ಅಂತ ಕೇಳಿದ್ರೆ ಅದನ್ನು ದೂರ ಮಾಡೋದು ಹೇಗೆ, ರಿವರ್ಸ್ ಮಾಡೋದು ಹೇಗೆ ಅಂತ ನಮ್ಮ ಜೊತೆ ಇರುವಂತಹ ಒಬ್ಬ ಅಪರೂಪದ ಎಕ್ಸ್ಪರ್ಟ್ ಇದ್ದಾರೆ. ಆದರೆ ಅವರು ನಿಮಗೆ ಗೊತ್ತಿರೋದು ಡಾಕ್ಟರ್ ಭುಜಂಗ ಶೆಟ್ಟಿ ಅಂತ. ಅವರ ಪರಿಚಯ ನಿಮ್ಗೆ ಯಾರಿಗೂ ಬೇಕಾಗೇ ಇಲ್ಲ, ವಿವರಗಳು ಬೇಕಾಗೇ ಇಲ್ಲ ಅವ್ರ ಬಗ್ಗೆ. ಅವರು ಕಣ್ಣಿನ ಡಾಕ್ಟರ್ ಅಂತ ಎಲ್ರಿಗೂ ಗೊತ್ತು. ಅರೆ, ಕಣ್ಣಿನ ಡಾಕ್ಟ್ರಿಗೂ ಡಯಟ್ಗೂ ಡಯಾಬಿಟಿಸ್ ರಿವರ್ಸಲ್ಗೂ ಏನು ಸಂಬಂಧ ಆಶಾ? ಜೋಕ್ ಮಾಡ್ತಿದೆಯಾ ಅಂತ ಕೇಳಿದ್ರೆ ನೋ, ಇಟ್ ಈಸ್ ನಾಟ್ ಅ ಜೋಕ್, ಇಟ್ಸ್ ಅ ಫ್ಯಾಕ್ಟ್. ಅವರು ಆಳವಾದ ಅಧ್ಯಯನ ಮಾಡಿ ಡಯಾಬಿಟಿಸ್ನ ತಿನ್ನೋದ್ರ ಮೂಲಕ ಕೂಡ ಹೇಗೆ ರಿವರ್ಸಲ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇವತ್ತು ಕಂಪನಾಂಕದ ಜೊತೆ ಇದ್ದಾರೆ ಡಾಕ್ಟರ್ ಭುಜಂಗ ಶೆಟ್ಟಿಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಆಶಾ ಅವರೇ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧ್ಯದಲ್ಲಿ ಮಾತಾಡೋದಿಲ್ಲ, ಇಂಟ್ರಪ್ಷನ್ ಇಲ್ಲದ ಹಾಗೆ ಡಯಾಬಿಟಿಸ್ನ ರಿವರ್ಸಲ್ ಮಾಡುವಂತಹ ಮೆಥಡ್ಗಳು. ಡಯಾಬಿಟಿಸ್ ಅಂದರೆ ಆ್ಯಕ್ಚುಲಿ ಏನು, ಯಾವಾಗ ನಮ್ಮ ದೇಶಕ್ಕೆ ಕಾಲಿಡ್ತು? ಬೆಂಗಳೂರು ಡಯಾಬಿಟಿಕ್ ಹಬ್, ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಈಗ ಹೇಗೆ ಬಂತು ಡಯಾಬಿಟಿಸ್? ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಊಟ ತಿಂದು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ದಯವಿಟ್ಟು ತಿಳಿಸ್ಕೊಡಿ ಸರ್. ಇವಾಗ ಸಕ್ಕರೆ ಕಾಯಿಲೆ ಇದೆಯಲ್ಲ, ಇಟ್ ಈಸ್ ಬೇಸಿಕಲಿ ಅ ಡಯಟ್ರಿ ಡಿಸೀಸ್. ಅಂದರೆ ನಮ್ಮದು ಊಟ ತಪ್ಪಾಗಿ ಬಂದಿರೋ ಒಂದು ಕಾಯಿಲೆ. ಅದು ಇವಾಗ ಸೈಂಟಿಫಿಕಲಿ ಇಟ್ ಇಸ್ ಬಿನ್ ಪ್ರೂವ್ಡ್. ದ ಹೋಲ್ ಪ್ರಾಬ್ಲಮ್ ಈಸ್ ವಿ ಹ್ಯಾವ್ ಗಾಟ್ ಇನ್ ಟು ದಿಸ್ ಮೆಸ್ ಬಿಕಾಸ್ ಆಫ್ ದ ರಾಂಗ್ ಡಯಟ್, ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಮೆಸ್ ವಿತ್ ದ ರೈಟ್ ಡಯಟ್. ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇವಾಗ ಹಿರಿಯರು ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಅದೇ ತತ್ವ ಫಾಲೋ ಮಾಡೋದು. ಇವಾಗ ಏನಾಗಿದೆ ಅಂತ ಹೇಳಿದರೆ, ವಿ ಆರ್ ಥ್ರೋಯಿಂಗ್ ಟ್ಯಾಬ್ಲೆಟ್ಸ್ ಅಟ್ ಅ ಡಯಟ್ರಿ ಡಿಸೀಸ್. ಇಟ್ ಈಸ್ ನಾಟ್ ಹೆಲ್ಪಿಂಗ್ ಅಸ್. ನಾವು ಒಂದು ಟ್ಯಾಬ್ಲೆಟಿಂದ ಸ್ಟಾರ್ಟ್ ಮಾಡಿ 2, 3, 4 ಆಗಿ ಆಮೇಲೆ ಇನ್ನೂ ಆಗೋದಿಲ್ಲ ಅಂದಾಗ ಇಂಜೆಕ್ಷನ್ ತಗೊಂಡು ಅದು ಇನ್ಕ್ರೀಸ್ ಮಾಡಿ ಆಮೇಲೆ ಕಣ್ಣು, ಕೈ, ಕಾಲು, ಕಿಡ್ನಿ ಒಂದೊಂದೇ ಬಿದ್ದೋಗುತ್ತೆ. ದಿಸ್ ಇಸ್ ದ ನ್ಯಾಚುರಲ್ ನಾರ್ಮಲ್ ಕೋರ್ಸ್ ಆಫ್ ಡಯಾಬಿಟೀಸ್. ಯಾರು ಕೇಳಿದ್ರೆ ಹೌದು ಅದು ಹೋಗೋದೇ ಹಾಗೆ ಅಂತ ವಿ ಆರ್ ಸಿಂಪ್ಲಿ ಅಕ್ಸೆಪ್ಟೆಡ್. ದ್ಯಾಟ್ ಈಸ್ ದ ಬಿಗ್ ಪ್ರಾಬ್ಲಮ್. ಡಯಾಬಿಟೀಸ್ ಇಸ್ ಅ ಡಯಟ್ರಿ ಡಿಸೀಸ್. ಅದಕ್ಕೇನಾಗುತ್ತೆ ಅಂತ ಹೇಳಿದ್ರೆ, ವೆನ್ ದ ಡಯಟ್ ಈಸ್ ರಾಂಗ್, ಮೆಡಿಸನ್ ಇಸ್ ಆಫ್ ನೋ ಯೂಸ್. ವೆನ್ ಡಯಟ್ ಈಸ್ ರೈಟ್, ಮೆಡಿಸನ್ ಇಸ್ ಆಫ್ ನೋ ನೀಡ್. ದ್ಯಾಟ್ ಈಸ್ ದ ಪ್ರಾಬ್ಲಮ್. ಸೊ ಇವಾಗ ಏನು ಮಾಡಬೇಕಂತ ಹೇಳಿದ್ರೆ, ನಾವು ನಮ್ಮ ಸೈನ್ಸಲ್ಲೇ ಇಟ್ ಹಸ್ ಬಿನ್ ಪ್ರೂವನ್ ದ್ಯಾಟ್ ಈ ಡಯಾಬಿಟೀಸ್ಗೆ ಹೇಗೆ ಬಂತು, ಯಾವ ಪದಾರ್ಥ ತಪ್ಪಾಗಿದೆ, ಯಾವುದು ನಾವು ಅನ್ನೆಸರಿಯಾಗಿ ಎಕ್ಸೆಸ್ಸಾಗಿ ತಿಂತಾ ಇದ್ದೀವಿ, ಅದು ಇಸ್ ವೆರಿ ಕ್ಲಿಯರ್ ಕಟ್. ಸೊ ಇದು ನನಗೆ ಇನ್ನೇನಿಲ್ಲ, ನಾನು 25 ಇಯರ್ಸಿಂದ ಡಯಾಬಿಟೀಸ್ ಇತ್ತು ನನಗೆ. ಒಂದು 2-3 ವರ್ಷ ಹಿಂದೆ ಐ ಆಕ್ಸಿಡೆಂಟ್ಲಿ ಸ್ಟಂಬಲ್ಡ್ ಅಪಾನ್ ದಿಸ್ ಸೈನ್ಸ್. ಆ್ಯಕ್ಚುಲಿ ಇಟ್ ಇಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್, ನಾಟ್ ಜಸ್ಟ್ ನೌ, ಲಾಸ್ಟ್ 15-20 ಇಯರ್ಸಿಂದ ಆಲ್ ಓವರ್ ದ ವರ್ಲ್ಡ್ ದೇರ್ ಆರ್ ಲಾಟ್ಸ್ ಆಫ್ ಡಾಕ್ಟರ್ಸ್ ಫಾರ್ ಫಾಲೋಯಿಂಗ್ ದಿಸ್ and giving to the patients also. But the whole problem is it has not spread. So now my main mission is to, since I have followed it, it has given excellent results ನನಗೆ, ಅನ್ಬಿಲೀವಬಲ್ ರಿಸಲ್ಟ್ಸ್. ನಂಬಕ್ಕಾಗ್ತಾ ಇಲ್ಲ ಅಂಥ ರಿಸಲ್ಟ್ಸ್ ಕೊಟ್ಟಿದೆ ನನಗೆ. ಅಂಥ ರಿಸಲ್ಟ್ ಬಂದಮೇಲೆ ನನಗೆ ಆಶ್ಚರ್ಯ ಆಯಿತು. ಆವಾಗ ನಾನು ಏನು ಮಾಡಿದೆ ಅಂದರೆ, ನಮ್ಮ ಕೊಲೀಗ್ಸಿಗೆ ಕೊಟ್ಟೆ, ಅದನ್ನು ಟ್ರೈ ಮಾಡಿಯಪ್ಪ, ಇಷ್ಟು ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ಇಟ್ ಈಸ್ ನಾಟ್ ಜಸ್ಟ್ ಡಯಾಬಿಟಿಕ್ ರಿವರ್ಸಲ್. ಡಯಾಬಿಟೀಸ್ ಇಸ್ ಒನ್ ಆಫ್ ದಿ disease that can be reversed, but also all what is so called modern metabolic disease anta ಏನೆಲ್ಲ ಅಲ್ಲಿ ಬರುತ್ತೆ, ಓವರ್ ವೆಯ್ಟು, ಒಬಿಸಿಟಿ, ಈ ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಪ್ರಾಬ್ಲಮ್ಸು, ಈ ಕಿಡ್ನಿ ಪ್ರಾಬ್ಲಮ್ಮು, ಇನ್ಕ್ಲೂಡಿಂಗ್ ಡಯಾಬಿಟೀಸ್. ಇದು ಒಂದು ಊಟ ಒಂದು ಸರಿ ಆದರೆ ಈ ಎಲ್ಲ ಕಾಯಿಲೆ ದೇ ಆರ್ ಒನ್ ಆ್ಯಂಡ್ ದ ಸೇಮ್, ಎಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ದಿಸ್ ಇಸ್ ವೆರಿ ಕ್ಲಿಯರ್ ಕಟ್. ಸೊ ನಮ್ಮ ಕೊಲೀಗ್ಸ್ ಕೊಟ್ಟಾಗ ಅವ್ರಿಗೂ ನೋಡಿದರೆ ಅವ್ರದ್ದು 10-15 kg ಕಮ್ಮಿ ಆಯಿತು,
ಅವ್ರದ್ದು ಡಯಾಬಿಟಿಸು ಮಾತ್ರೆ, ಬಿ ಪಿ ಮಾತ್ರೆ, ಕೊಲೆಸ್ಟ್ರಾಲ್ ಮಾತ್ರೆ ಎಲ್ಲ ಕಮ್ಮಿ ಆಯಿತು, ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್. ಹೀಗೆ ನಂದು ಯಾವುದೋ ಒಂದು ಇಂಟರ್ವ್ಯೂ ವೈರಲ್ ಹೋಗ್ಬಿಟ್ಟು ಎಲ್ಲ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ರು, ಡಾಕ್ಟರ್ ನಮಗೂ ಸ್ವಲ್ಪ ಹೇಳ್ಕೊಡಿ ಅಂತ. ಆವಾಗ ನಾವು ಇಲ್ಲಿ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ 1 ವರ್ಷ ಹಿಂದೆ ರಿವರ್ಸಿಂಗ್ ಡಯಾಬಿಟಿಕ್ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಆಲ್ರೆಡಿ 4,000-5,000 ಪೀಪಲ್ ಆರ್ ಆಲ್ರೆಡಿ ಅಂಡರ್ ದಿಸ್ ಪ್ರೋಗ್ರಾಮ್. ಆಲ್ ಆರ್ ಗೆಟಿಂಗ್ ಎಕ್ಸಲೆಂಟ್ ರಿಸಲ್ಟ್ಸ್ ಆ್ಯಂಡ್ ಸೊ ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಕಮಿಂಗ್ ಹಿಯರ್. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಸರ್, ಒಂದು ವಿಷಯ ಹೇಳಿ, ಡಯಾಬಿಟಿಸ್ ಬರುತ್ತೆ ಅಂತ ತಿಳ್ಕೊಂಡವ್ರಿಗೂ ಇದು ಉಪಯೋಗ ಆಗತ್ತಾ? ಒಂದು. ಇನ್ನೊಂದು, ಈಗಷ್ಟೇ ನನಗೊಂದು ವರ್ಷದಿಂದ ನಾನು ಡಯಾಬಿಟಿಕ್ ಅಂತ ಫೌಂಡ್ ಆಗಿದ್ದೀನಿ, ಮಾತ್ರೆಗಳು ತಗೊಳ್ತಾ ಇದ್ದೀನಿ, ಇನ್ಸುಲಿನ್ ಲೆವೆಲ್ ಹೋಗಿಲ್ಲ, ಅಂಥವ್ರಿಗೂ ಹೆಲ್ಪ್ ಆಗುತ್ತಾ? ಡಯಾಬಿಟಿಸ್ ಇಲ್ಲ ನನಗೆ, ಬಟ್ ಐ ವಾಂಟ್ ಟು ಪ್ರಿವೆಂಟ್ ಇಟ್, ಅವ್ರಿಗೂ ಆಗುತ್ತಾ? ಎಲ್ರಿಗೂ ಹೆಲ್ಪ್ ಆಗುತ್ತಮ್ಮ, ಎವ್ರಿ ಸಿಂಗಲ್ ಪರ್ಸನ್. ಯಾಕಂದರೆ ಈ ಡಯಟ್ ಇದೆಯಲ್ಲ, ಇದು ಓವರ್ನೈಟ್ ಬರುವಂಥ ಒಂದು ಕಾಯಿಲೆ ಅಲ್ಲ. ನಾವು 5, 10, 15, 20 ವರ್ಷದಿಂದ ತಪ್ಪು ಎಕ್ಸೆಸ್ ಆಹಾರ ತಿಂದು ಬರುವಂಥ ಒಂದು ಕಾಯಿಲೆ. ಸೊ ಇದನ್ನು ನಾವು ಈವಾಗಲೇ ಎಚ್ಚೆತ್ಕೊಂಡ್ಬಿಟ್ಟು, ನಮಗೆ ಮೊದಲೇ ನಾನು ಹೇಳೋದು, ಈ ಶುಗರ್ನ ಟೆಸ್ಟ್ ಮಾಡಿ ಡಯಾಬಿಟಿಸ್ ಅಂತ ಹೇಳೋದು ಇಟ್ಸ್ ಅ ವೆರಿ ಲೇಟ್ ಸ್ಟೇಜ್ ಅಮ್ಮ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಮೀ ದ ಫಸ್ಟ್ ಸ್ಟೇಜ್ ಆಫ್ ಡಯಾಬಿಟಿಸ್ ಈಸ್ ಪುಟಿಂಗ್ ಆನ್ ವೆಯ್ಟ್. ನೀವು ನೋಡಿ, ನಾವು ಸುಮ್ಮನೆ ಅದೇ ತಿಂತಾ ಇದ್ದೀವಿ, ಅಷ್ಟೇ ಎಕ್ಸಸೈಸ್ ಮಾಡ್ತಿದ್ವಿ, ಆದರೆ ವರ್ಷ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತದೆ. ಅಂದರೆ ದ್ಯಾಟ್ ಈಸ್ ಆ್ಯಕ್ಚುಲಿ ಇಂಡಿಕೇಶನ್ ದ್ಯಾಟ್ ಯು ಆರ್ ಲೈಕ್ಲಿ ಟು ಬಿಕಮ್ ಅ ಡಯಾಬಿಟಿಕ್ ಅಂತ. ಆಮೇಲೆ ಯು ಮೇ ಗೆಟ್ ಬ್ಲಡ್ ಪ್ರೆಷರ್, ಆಮೇಲೆ ಯು ಮೇ ಗೆಟ್ ಹೈ ಕೊಲೆಸ್ಟ್ರಾಲ್ಸ್, ಆಮೇಲೆ ಈವನ್ ಯು ಕ್ಯಾನ್ ಹ್ಯಾವ್ ಅ ಹಾರ್ಟ್ ಆಕ್ಸಿಡೆಂಟ್ ಆ್ಯಂಡ್ ದೆನ್ ಯು ಮೇ ಫೈಂಡ್ ಔಟ್ ದಟ್ ಯು ಆರ್ ಅ ಡಯಾಬಿಟಿಕ್ ಅಂತ. ಸೊ ಇವೆಲ್ಲ 1 by 1 ಬರ್ತಾ ಇರುತ್ತೆ. ಸೊ ನೀವು ಯಾವ ಸ್ಟೇಜಲ್ಲಿ ಎಚ್ಚೆತ್ಕೊಂತೀರೋ, ಎನಿ ಸ್ಟೇಜ್ ಯು ವಾಂಟ್ ಟು ಪ್ರಿವೆಂಟ್ ಇಟ್. ಫ್ಯಾಮ್ಲಿನಲ್ಲಿ ಎಲ್ರಿಗೂ ಡಯಾಬಿಟಿಸ್ ಇದೆ ಕೇಳಿದ್ರೆ, ಅಯ್ಯೋ ನನ್ನ ತಂದೆಗಿತ್ತು, ತಾಯಿಗಿತ್ತು, ನನಗೆ ಬಂತು ನ್ಯಾಚುರಲಿ ಅಂತ. ಹಾಗಲ್ಲ. ಆ ಜೀನ್ಸ್ ನಿಮ್ಮಲ್ಲಿ ಇದ್ರೂ ಕೂಡ ನೀವು ಇವಾಗಲೇ ಕರೆಕ್ಟು ಡಯಟ್ ಫಾಲೋ ಮಾಡಿದರೆ ಆ ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ನಿಮಗೆ. ಯು ಕ್ಯಾನ್ ಪ್ರಿವೆಂಟ್ ಇಟ್. ಅಥವಾ ಇವಾಗ ಅರ್ಲಿ ಸ್ಟೇಜಲ್ಲಿ ಬಂತು ಅಂತ ತಿಳ್ಕೊಳ್ಳಿ, ಆವಾಗ ಇನ್ನೂ ಈಸಿ, ಯಾಕಂದರೆ ಬಾಡಿಗೆ ಇನ್ನೂ ಆ ಶಕ್ತಿ ಇದೆ ರಿವರ್ಸ್ ಮಾಡೋದು. ಸೊ ಆವಾಗಲೇ ನೀವು ಎಚ್ಚೆತ್ಕೊಂಡ್ರೆ ಟಕ ಅಂತ ಶುಗರು ಡೌನ್ ಆಗುತ್ತೆ, ಮಾತ್ರೆನೂ ಡೌನ್ ಆಗುತ್ತೆ. ಆ್ಯಂಡ್ ಈವನ್ ಇಫ್ ಯು ಹವ್ ಬೀನ್ ಅ ಡಯಾಬಿಟಿಕ್ ಫಾರ್ 15-20, ನಾನು 25 ಇಯರ್ಸ್ ಇದ್ದವನು ಕೂಡ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಆವಾಗ ಕೂಡ ರಿವರ್ಸ್ ಮಾಡ್ಬೋದು. ಸೊ ದೇರ್ ಇಸ್ ನೋ ಟೈಮ್ ಟು ಅರ್ಲಿ, ನೋ ಟೈಮ್ ಟು ಲೇಟ್ ಟು ಫಿಕ್ಸ್ ಇಟ್. ಆದರೆ ದೇ ಸೇ ದಟ್ ದ ಬೆಸ್ಟ್ ಟೈಮ್ ಟು ಫಿಕ್ಸ್ ದ ರೂಫ್ ಇಸ್ ವೆನ್ ದ ಸನ್ ಇಸ್ ಶೈನಿಂಗ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ಹೇಳ್ತೀನಿ. ಕರೆಕ್ಟ್. ನೀವು ಟೈಮ್ ಬಗ್ಗೆ ಮಾತಾಡಿದ್ರಿ, ಆದರೆ ಏಜ್ ಫ್ಯಾಕ್ಟರ್, ಇಫ್ ಸಂಬಡಿ ಇಸ್ 60+, ಅವರು ಡಯಾಬಿಟಿಕ್ ಆಗಿರ್ತಾರೆ, ಕ್ಯಾನ್ ದೇ ಫಾಲೋ ಯೋರ್ ಇನ್ಸ್ಟ್ರಕ್ಷನ್ಸ್ ಟು ರಿವರ್ಸಲ್? 100% they can follow. See, now I'm trying to say that not all people who follow this, if they have been diabetic for 20-30 years, they have 70-80 years ಇವಾಗಿದ್ದು ಅವ್ರಿಗೂ ಆಗುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ರಿವರ್ಸ್ ಆಗೇ ಆಗುತ್ತಂತ ನಾನು ಹೇಳ್ತಾ ಇಲ್ಲ. ಬಟ್ ದೇ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಅಂದರೆ ಕಂಟ್ರೋಲ್ ಅಂತೂ ಬಂದೇ ಬರುತ್ತೆ. ಇವಾಗ ಜಾಸ್ತಿ ಜನ ನನಗೆ ಬರೋರು 200, 300, 400 ಶುಗರ್ ಇದ್ದವರು ಈ ಆಫ್ಟರ್ ಟೇಕಿಂಗ್ ಸೋ ಮಚ್ ಆಫ್ ಟ್ಯಾಬ್ಲೆಟ್ಸ್ ಇನ್ನೂ ಕಂಟ್ರೋಲ್ ಬರ್ತಾ ಇಲ್ಲ. ಸೊ ಫಸ್ಟು ಡಯಟ್ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟು ಆ ಶುಗರ್ ಕಮ್ಮಿಯಾಗಿ ಕಂಟ್ರೋಲ್ ಬರುತ್ತೆ. ಇನ್ನೂ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಶುಗರ್ ಇನ್ನೂ ಡೌನ್ ಆಗ್ತಾ ಮಾತ್ರೆನೂ ಕಮ್ಮಿ ಮಾಡಬೇಕಾಗತ್ತೆ. ಸೊ ನೋಬಡಿ ನೀಡ್ ನಾಟ್ ಫಿಯರ್ ಅಯ್ಯೋ ನನಗೆ ಏಜ್ ಆಯಿತು ಬರೋದಿಲ್ಲ ಅಂತ. ಆದರೆ ದೆರ್ ಆರ್ 2 factors, how soon and how quickly you can reverse it anta. First is how long you have been a diabetic. If you have been a diabetic say 2, 3, 4, 5 years adre, it is much easier and it can happen much faster. Or then most important is how strictly you follow this diet. ಇದೇನು ಹೇಳಿದ್ರೆ ನಾವು ಇದು ಬೇಡ, ಇದು ತಿನ್ನಂಗಿಲ್ಲ, ಅದಿದೆ ಅಂತ ಹೇಳಿದ್ರೆ ಫಾಲೋ ಮಾಡ್ತೀವಿ, ಕದ್ದು ಮುಚ್ಚಿ ಆಗಾಗ ಏನೋ ತಿಂತಾ ಇರ್ತೀವಿ. ಹಾಗೆ ಮಾಡೋಂಗಿಲ್ಲ. ಸೊ ವಿ ಆರ್ ವೆರಿ ಕ್ಲಿಯರ್. ಯಾವುದು ನಿಮ್ಗೆ ಹಿಡಿಸೋದಿಲ್ಲ ಅದು ವಿಷ ಅಂತ ಹೇಳ್ತೀವಿ. ಯು ಕ್ಯಾನಾಟ್ ಟೇಕ್ ಇಟ್. ಏನು ನಿಮ್ಗೆ ಹಿಡಿಸೋದೋ ಹೊಟ್ಟೆ ತುಂಬ ತಿನ್ನಿ ಅಂತೇಳಿ. ಇಟ್ ಈಸ್ ನಾಟ್ ಅ ಕ್ಯಾಲರಿ ಕೌಂಟಿಂಗ್ ಡಯಟ್. ಕ್ಯಾಲರಿ ಲೆಕ್ಕ ಹಾಕೋದೇ ಬೇಡ ಇಲ್ಲಿ. ಇಲ್ಲಿ ಡಯಾಬಿಟೀಸ್ ಕಮ್ಸ್ ಬಿಕಾಸ್ ಆಫ್ ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಮೇನ್ಲಿ ಸ್ವೀಟ್ಸು ಆ್ಯಂಡ್ ಗ್ರೇನ್ಸ್. ಸ್ವೀಟ್ಸು ಅದಕ್ಕೆ ಸಕ್ಕರೆ ಕಾಯಿಲೆ ಅನ್ನೋದು ಸ್ವೀಟ್ಸಿಂದೇ ಬಂದಿರೋದಂತ ನಮ್ಮ ಹೆಸರಲ್ಲೇ ಇದೆ. ಅದು ಎಲ್ರಿಗೂ ಗೊತ್ತಿದ್ದು ಕೂಡ ಡಾಕ್ಟ್ರು ಸ್ವಲ್ಪ ಸ್ವೀಟ್ಸ್ ಎಲ್ಲ ಕಮ್ಮಿ ಮಾಡಿ ತೊಗೋಬೇಡಿ ಅಂತ ಹೇಳಿದ್ರೆ ಆದ್ರೂ ಮಾತ್ರೆ ಜೊತೆಗೆ ಶುಗರು ಅಲ್ಲಿ ತಿಂತಾ ಇರ್ತೀವಿ. ಹಾಗೆ ಮಾಡಬಾರ್ದು. ಶುಗರ್ ನಾನು ಹೇಳೋದೇನಂತ ಹೇಳಿದ್ರೆ ಎಕ್ಸೆಸ್ ಆಫ್ ಶುಗರ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಮಾಡರ್ನ್ ಡಿಸೀಸಸ್ ಫ್ರಮ್ ಕೋವಿಡ್ ಟು ಕ್ಯಾನ್ಸರ್. ಸೊ ಅದಕ್ಕೆ ದೇರ್ ಇಸ್ ನೋ ರೂಮ್ ಫಾರ್ ಶುಗರ್ ಆ್ಯಸ್ ಫಾರ್ ಎಸ್ ಡಯಾಬಿಟಿಕ್ ರಿವರ್ಸಲ್ ಇಸ್ ಕನ್ಸರ್ನ್. ಯು ಮಸ್ಟ್ ಕನ್ಸಿಡರ್ ಇಟ್ ಆ್ಯಸ್ ಪಾಯ್ಸನ್. ಒಂದು ಏನೂ ಆಗೋದಿಲ್ಲ. ಶುಗರ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ಲೈಫ್.
ನಮಗೆ ನಾನು 2 ವರ್ಷದಿಂದ 1 ಸ್ಪೂನ್ ಶುಗರ್ ತಿಂದಿಲ್ಲ, ಏನಾಯಿತು ಏನೂ ಆಗಿಲ್ಲ. ವಾಟ್ ಎವರ್ ಗ್ಲೂಕೋಸ್ or sugar that is necessary for the body, the liver can manufacture whatever is necessary from whatever you eat. So there is sugar is not an essential part. For that matter, even grains are not an essential part of our diet. Essential ಅಂತಿಲ್ಲ, ನಾವು ಗ್ರೇನ್ಸ್ ಇಲ್ಲದೆ ಬದುಕಬಹುದು. ಗ್ರೇನ್ಸು ನಾವು ಬಂದಿದ್ದು ನಮಗೆ ಒಂದು 10,000 12,000 ವರ್ಷದ ಹಿಂದೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆದಮೇಲೆ. ಅದಕ್ಕೆ ಮೊದಲು ಹೇಗೆ ಹ್ಯೂಮನ್ ಬೀಯಿಂಗ್ಸ್ ಬದುಕ್ತಾಯಿದ್ರು? ಗ್ರೇನ್ಸ್ ಇಲ್ಲೇ ಇಲ್ಲ. ಬಟ್ ದ ಹೋಲ್ ಪ್ರಾಬ್ಲಮ್ ಈಸ್ ಇತ್ತೀಚೆಗೆ ಇನ್ ದ ಲಾಸ್ಟ್ 50, 60, 70 ಇಯರ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಗ್ರೇನ್ಸು ಹ್ಯಾವ್ ಬಿನ್ ಹೈಬ್ರಿಡೈಸ್ಡ್. ಒಂದು ಈ ಹೈಬ್ರಿಡೈಸೇಷನ್ ಏನು ಮಾಡಿದೆ, ವಿ ಕುಡ್ ಗೆಟ್ ಲಾಟ್ಸ್ ಆಫ್ ಗ್ರೇನ್. ಸೊ ಹಂಗರ್ ಹ್ಯಾಸ್ ಬಿನ್ ಅಡ್ರೆಸ್ಡ್, ಬಟ್ ಸಿಕ್ನೆಸ್ ಹ್ಯಾಸ್ ಇನ್ಕ್ರೀಸ್ಡ್ ಬಿಕಾಸ್ ವಿ ಆರ್ ಈಟಿಂಗ್ ಎಕ್ಸೆಸ್ ಆಫ್ ನಾಟ್ ಜಸ್ಟ್ ಗ್ರೇನ್ಸ್. ಹಾಗಾದರೆ ನೀವು ಕೇಳ್ಬೋದು, ಅಯ್ಯೋ ನಮ್ಮ ತಂದೆ ತಾಯಿ ಅವರೆಲ್ಲ ಬೆಳಗಿನ ಸಾಯಂಕಾಲ ತನಕ ರೈಸು ರೋಟಿ ತಿಂದ್ಕೊಂಡು ಆರಾಮಾಗಿದ್ರಲ್ಲ ಡಾಕ್ಟ್ರ್, ಇವಾಗ ಸಡನ್ ಅದು ಪಾಯ್ಸನ್ ಹೆಂಗಾಯಿತು ಅಂತ. ಅವ್ರು ತಿಂದಿರೋ ರೈಸ್ಗೂ ನಾವು ಇವತ್ತು ತಿನ್ನೋ ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಒಂದು ಕ್ವಾಲಿಟಿ ಹ್ಯಾಸ್ ಕಮ್ ಡೌನ್ ಮಲ್ಟಿಫೋಲ್ಡ್. ಹೆಂಗಂತ, ಇವಾಗ ಅವ್ರದ್ದೇ ಗ್ರೇನ್ ಬೆಳೀತಾಯಿದ್ರು, ಅವ್ರದ್ದೇ ರೈಸ್ ಬೆಳೆಯೋರು, ಅವ್ರದ್ದೇ ಜೋಳ ಬೆಳೆಯೋರು, ಅದಕ್ಕೇನು ಪೆಸ್ಟಿಸೈಡ್ಸು ಕೆಮಿಕಲ್ಸು ಏನು ಸೇರಿಸ್ತಾ ಇಲ್ಲ. ಆಮೇಲೆ ಬೆಸ್ಟ್ ಪಾರ್ಟ್, ಅವರೇ ಮನೆಯಲ್ಲಿ ಅದನ್ನು ಗುದ್ದಿ ಅವರು ಹಾಗೆ ತಿನ್ನೋರು, ಅದನ್ನೇನು ಪ್ರೋಸೆಸ್ ಮಾಡ್ತಾ ಇಲ್ಲ, ಅದನ್ನು ರೀಫೈನ್ ಮಾಡ್ತಾ ಇರಲಿಲ್ಲ. ಸೊ ಅವರು ಬೆಳಗಿನ ಸಾಯಂಕಾಲ ತನಕ ಅದು ಆ್ಯಕ್ಚುಲಿ ಇಟ್ ಈಸ್ ಆರ್ಗ್ಯಾನಿಕ್ ಫುಡ್ ಆಯಿತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಬೆಳಗಿನ ಸಾಯಂಕಾಲ ತನಕ ಅವ್ರ ಫೀಲ್ಡಲ್ಲಿ ಓಡಾಡೋರು, ಕೆಲಸ ಮಾಡೋರು. ಇವಾಗ ನಾವು ಕೂತಲ್ಲೇ ಕೂತೀವಿ. ಸೊ ಅವರ್ ಮೂವ್ಮೆಂಟ್ ಹ್ಯಾಸ್ ಕಮ್ ಡೌನ್ ಮಲ್ಟಿಫೋಲ್ಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರದ್ದೇ ದನ, ಅವ್ರದ್ದೇ ಹಾಲು, ಅವ್ರದ್ದೇ ಕೋಳಿ, ಅವ್ರದ್ದೇ ಮೀನು ಎಲ್ಲ ಅಲ್ಲೇ ಸಿಗ್ತಾಯಿತ್ತು. ಇಟ್ ವಾಸ್ ಆಲ್ ನ್ಯಾಚುರಲ್, ಇಟ್ ವಾಸ್ ಆಲ್ ಆರ್ಗ್ಯಾನಿಕ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್, ನಾನು ಆವಾಗಲೇ ಹೇಳಿದೆ, ಒಂದು ದೇ ನೆವರ್ ರಿಫೈನ್ಡ್ ದಿಸ್ ಪ್ರಾಡಕ್ಟ್ಸ್. ಇವಾಗ ರಿಫೈನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಈಸ್ ವೆರಿ ವೆರಿ ಹೈ. ನಾವು ಏನು ತಿಂದ್ರೂ ಎಲ್ಲ ರಿಫೈನ್ ಆಗಿ ರುಚಿಯಾಗಿ ಬೇಗ ನಮ್ಗೆ ಕಿಕ್ ಕೊಡಬೇಕಂತ ಇಂಡಸ್ಟ್ರಿಯವರು ದೇ ಸ್ಟಾರ್ಟ್ ರಿಫೈನಿಂಗ್ ಫುಡ್. ಒಂದು ಮಿಸ್ಟೇಕ್. ಎರಡನೇ ಮಿಸ್ಟೇಕ್ ಏನಂದರೆ, ಈ ಶುಗರ್ ವಾಸ್ ನೆವರ್ ಅ ಪಾರ್ಟ್ ಆಫ್ ದರ್ ಲೈಫ್. ಸ್ವೀಟ್ಸು ದಿನ ಬೆಳಗಾದರೆ ಸ್ವೀಟ್ ತಿಂತಾಯಿದ್ರ ನಮ್ಮದು ತಾತ ಎಲ್ಲ. ಎಲ್ಲೋ ಹಬ್ಬಕ್ಕೆ ಒಂದು ಸತಿ ಹೋಳಿಗೆ ಪಾಯಸ, ತಿಂಗಳಿಗೆ 1 ಸತಿನೋ 2 ತಿಂಗಳಿಗೆ 1 ಸತಿ ತಿನ್ನೋರು. ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಇದು ಸ್ವೀಟ್ಸು, ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಸ್ವೀಟ್ಸು, ಎಲ್ಲ ಡಿನ್ನರ್ ಆದಮೇಲಂತೂ ಡೆಸರ್ಟು, ಐಸ್ ಕ್ರೀಮ್ಸು, ಕೋಲಾಸು ಎಲ್ಲ ಎಕ್ಸೆಸ್ ಆಗಿದೆ. ಸೊ ಶುಗರ್ ಇಂಟೇಕ್ ಹ್ಯಾಸ್ ಡ್ರಮ್ಯಾಟಿಕಲಿ ಗಾನ್ ಅಪ್ ಆ್ಯಂಡ್ ದ್ಯಾಟ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಹಾಗಿದ್ರೆ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಡಯಟ್ರಿ ಕಂಟ್ರೋಲಲ್ಲಿ ನೀವು ರಿವರ್ಸಲ್ ಮಾಡ್ಕೊಳ್ಬೋದು ಮಧುಮೇಹನ ಅಂತ. ಆದರೆ ನೀವು ಏನು ಹೇಳ್ತೀರಾ, ಬರೀ ಡಯಟ್ರಿನ ಅಥವಾ ನೀವು ಏನಾದ್ರು ಒಂದು ವಂಡರ್ ಪಿಲ್ ಇಟ್ಟಿದ್ದೀರಾ? ಎಲ್ಲರಿಗೂ ಮಾರ್ಕೆಟಲ್ಲಿ ಸಾಕಷ್ಟು ಬಂದಿದೆ, ಯು ಡ್ರಿಂಕ್ ದಿಸ್, ಯು ಈಟ್ ದಿಸ್, ಯು ಪಾಪ್ ಇಟ್ ಅಪ್, ಯು ವಿಲ್ ಗೆಟ್ ರಿಡ್ ಆಫ್ ಎವ್ರಿಥಿಂಗ್. ಏನು ಬೊಜ್ಜು ಕರ್ಗೋಗುತ್ತೆ, ಹಾರ್ಟ್ ಸಮಸ್ಯೆಗಳು ಹೊಟ್ಟೋಗುತ್ತೆ, ಡಯಾಬಿಟಿಸ್ ಹೊಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ದು ಅನದರ್ ಐಡಿಯಾ ಇಸ್? ಅಬ್ಸಲ್ಯೂಟ್ಲಿ ನೋ ಮೇಡಮ್. ನಿಮ್ಮದು ಡಯೆಟ್ಟು ನಾನು ಆವಾಗಲೇ ಹೇಳಿದ ತಪ್ಪಾಗಿದ್ದರೆ, ನೀವು ಯಾವುದೇ ಪಿಲ್ ತಗೊಳ್ಳಿ, ಎಷ್ಟೇ ತಿಪ್ಪರ್ಲಾಗ ಹಾಕಿ, ನಿಮಗೆ ಯು ವಿಲ್ ನಾಟ್ ಗೆಟ್ ಯುವರ್ ಹೆಲ್ತ್ ಬ್ಯಾಕ್. ತಪ್ಪು ಇಲ್ಲಿ ಇದ್ದವಾಗ ನಾವು ಇನ್ನೇನೋಕ್ಕೆ ಇಲ್ಲಿ ಬೇಡ್ದಿದ್ದು ತಗೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ಸೊ ದೇರ್ ಇಸ್ ನೋ ಕ್ವೆಶ್ಚನ್, ಯು ಹ್ಯಾವ್ ಟು ಪುಟ್ ದ ರೈಟ್ ಫುಡ್ ಇನ್ ಟು ಯುವರ್ ಮೌತ್. ಇವಾಗ ಇಟ್ಸ್ ವೆರಿ ಕ್ಲಿಯರ್ ಏನೇನು ತಪ್ಪಾಗಿದೆ ಅಂತ. ಒಂದು, ಶುಗರ್ ದೇರ್ ಇಸ್ ನೋ ಕ್ವೆಶ್ಚನ್ ಇನ್ ಆಲ್ ಫಾರ್ಮ್ಸ್. ನ್ಯಾಚುರಲ್ ಶುಗರ್ ಚೆನ್ನಾಗಿರುತ್ತೆ, ಜಾಗ್ರಿ ತಿನ್ಬೋದು, ಹನಿ ತಿನ್ಬೋದು ಅಂತ. ನೋ, ಶುಗರ್ ಇಸ್ ಶುಗರ್. ಒಂದು. ನೆಕ್ಸ್ಟು, ಅದು ಎಲ್ರಿಗೂ ಗೊತ್ತು ಸಾಧಾರಣವಾಗಿ ಶುಗರ್ ತಿನ್ಬೋದು ಅಂತ, ಆವಾಗಲೇ ಹೇಳಿದ್ನಲ್ಲ, ಆದರೂ ಬಿಡೋದಿಲ್ಲ. ಇನ್ನೊಂದು ಏನು ಮೋರ್ ಇಂಪಾರ್ಟೆಂಟ್ ದೆನ್ ದ್ಯಾಟ್ ಈಸ್ ಹಿಡನ್ ಶುಗರ್. ಹಿಡನ್ ಶುಗರ್ ಎಲ್ಲಿರುತ್ತೆ? ಇನ್ ಆಲ್ ಅವರ್ ಗ್ರೇನ್ಸ್. ರೈಸು, ರಾಗಿ, ರೋಟಿ, ಮಿಲೆಟ್ಟು, ಜೂಟ್, ಕಾರ್ನು ಆ್ಯಂಡ್ ಓಟ್ಸು, ಇದೆಲ್ಲ ಬಾಯಿಗೆ ಸೀರೋದಿಲ್ಲ, ಬಟ್ ಬ್ಲಡ್ಡಿಗೆ ಗ್ಲೂಕೋಸ್ ಆಗಿ ಹೋಗೋದು. ಸೊ ಆ್ಯಕ್ಚುಲಿ ಏನು ಹೇಳೋದಂದರೆ, 1 ಬೌಲ್ ಆಫ್ ಶುಗರ್ಗೂ 1 ಬೌಲ್ ಆಫ್ ವೈಟ್ ರೈಸ್ಗೂ ದ ಡಿಫ್ರೆನ್ಸ್ ಇಸ್ ಓನ್ಲಿ 15 ಮಿನಿಟ್ಸ್. ಎಕ್ಸಾಕ್ಟ್ಲಿ ತಿಂದು ಇದು ಶುಗರು ಅರ್ಧ ಗಂಟೆ ಒಳಗೆ ನಿಮ್ಮ ಬ್ಲಡ್ಡಿಗೆ ಶುಗರಾಗಿ ಹೋದರೆ, ವೈಟ್ ರೈಸ್ 3/4 ಗಂಟೆ ಒಳಗೆ ಶುಗರಾಗಿ ಹೋಗುತ್ತೆ. ದಟ್ಸ್ ಆಲ್ ಇಸ್ ದ ಡಿಫ್ರೆನ್ಸ್. ದ ಶುಗರ್ ಲೋಡ್ ಇಸ್ ದ ಸೇಮ್. ಆದರೆ ಏನು ಯೂಶಲಿ ಡಾಕ್ಟರ್ಸ್ ಏನು ಹೇಳ್ತಾರೆ, ವೈಟ್ ರೈಸ್ ಬೇಡ, ಬ್ರೌನ್ ರೈಸ್ ತಗೊಳ್ಳಿ, ವೈಟ್ ಬ್ರೆಡ್ ಬೇಡ, ಬ್ರೌನ್ ಬ್ರೆಡ್ ತಗೊಳ್ಳಿ, ಚಪಾತಿ ತಗೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಲೋಡ್ ಒಂದೇ ಇರೋದ್ರಿಂದ ಇವಾಗ ಯಾರು ಕೇಳಿದ್ರು, ಸರ್ ನಾನು ಶುಗರ್ ಮುಟ್ಟೋದೇ ಇಲ್ಲ, ಕಾಫಿ ಟೀಗೆ ಶುಗರ್ ಹಾಕೋದೇ ಇಲ್ಲ ಅಂತಾರೆ. ಆದರೂ ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರ್ತಾಯಿಲ್ಲ ಅಂದರೆ ಇದು ತಿಂತಾ ಇದ್ದಾರೆ. ಸೊ ಅದಕ್ಕೆ ನಾನು ಕಾನ್ಸ್ಟೆಂಟ್ ಗ್ಲೂಕೋಸ್ ಮಾನಿಟರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಥಿಯರಿ ಎಲ್ಲ ಇದೆ, ಸೈನ್ಸ್ ಇಸ್ ದೇರ್, ಬಟ್ ಟು ಟೆಸ್ಟ್ ಇಟ್ ಆನ್ ಮೈ ಸೆಲ್ಫ್, ಇದು ತಿಂದು ನಾನು ಒಂದು ಬಾಳೆಹಣ್ಣು ತಿಂದರೆ ನಂದು ಡಬಲ್ ಆಗುತ್ತೆ ಶುಗರ್, ಒಂದು ರೋಟಿ ತಿಂದರೆ
ಒಂದು 50-60 ಪಾಯಿಂಟ್ ಮೇಲೆ ಹೋಗುತ್ತೆ ಶುಗರ್. ಸೊ ಎನಿಥಿಂಗ್ ಐ ಈಟ್ ಐ ಕ್ಯಾನ್ ಇಮಿಡಿಯೇಟ್ಲಿ ಇನ್ 45 minutes or 1 hour ಮೆಜರ್ ವಾಟ್ಸ್ ಮೈ ಬ್ಲಡ್ ಶುಗರ್ ಲೆವೆಲ್ ಅಂತ. ಸೊ ಹಾಗೆ ಸೈನ್ಸ್ ಇಸ್ ದೇರ್, ಬಟ್ ಐ ಆಲ್ಸೋ ಟೆಸ್ಟೆಡ್. ಅಫ್ಕೋರ್ಸ್ ಈ ಗ್ಲೂಕೋಸ್ ಎಷ್ಟು ಮಟ್ಟಿಗೆ ಈ ಗ್ಲೈಸಿಮಿಕ್ ರಿಸ್ಪಾನ್ಸ್ ಆಫ್ ಈಚ್ ಪರ್ಸನ್ ಡೆಫರ್ಸ್. ಯಂಗ್ ಹೇಲ್ ಆ್ಯಂಡ್ ಹೆಲ್ತಿ ಆದರೆ ಅವ್ರು ಏನು ತಿಂದ್ರೂ ಶುಗರ್ ಏರೋದಿಲ್ಲ. ಬಟ್ ನನ್ನಂಥವ್ರಿಗೆ ಸ್ವಲ್ಪ ಕೂಡ ಮುಟ್ಟಿದರೆ ಅದು ಮಾತ್ರೆ ಬೇರೆ ಬಿಟ್ಟಿದ್ನಲ್ಲ ಟಕ್ ಅಂತ ಏರ್ಬಿಡುತ್ತೆ. ಸೊ ಫಾರ್ ಮೀ ಫುಡ್ ಈಸ್ ಮೆಡಿಸಿನ್. ರೈಟ್ ಫುಡ್ ಈಸ್ ಮೆಡಿಸಿನ್, ರಾಂಗ್ ಫುಡ್ ನೀಡ್ಸ್ ಮೆಡಿಸಿನ್. ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಅದಕ್ಕೆ ಇಷ್ಟು ಮೆಡಿಸಿನ್ ತೊಗೊತಾರೆ, ಆದರೂ ಪ್ರಯೋಜನ ಇಲ್ಲ. ಇಟ್ಸ್ ಅ ಡೌನ್ ಹಿಲ್ ಕೋರ್ಸ್. ಸೊ ಎಕ್ಸಾಕ್ಟ್ಲಿ ಈ ಗ್ರೇನ್ಸನ್ನು ಬಿಡಬೇಕಾಗುತ್ತೆ. ಸೊ ಈ ಗ್ರೇನ್ಸ್ ಬಿಟ್ಟ ಮೇಲೆ ಸರ್ ಇದೆಲ್ಲ ಬಿಡಿ ಅಂದರೆ ಹಂಗಾಗಿ ಇನ್ನೇನು ತಿನ್ನೋದು ಅಂತ ಹೇಳ್ತಾರೆ. ಅದೇ ಇವಾಗ ನಾವು ನಮ್ಮ ಇಲ್ಲಿ ಒಂದು ರೆಸಿಪಿ ಬುಕ್ಕೆ ತಂದಿದ್ವಿ. ವಿ ಕ್ಯಾನ್ ಗಿವ್ ಯು 100 recipes even for vegetarians. What they can eat. See your chapatis, your ಪೂರಿ ಎಲ್ಲ ನಾನ್ ಗ್ರೇನ್ಸಿಂದ ಮಾಡ್ಬೋದು. ಅಂದರೆ ನಟ್ಸ್ ಆ್ಯಂಡ್ ಸೀಡ್ಸಿಂದ ಗ್ರೈಂಡ್ ಮಾಡಿ ಹೇಗೆ ಚಪಾತಿ ಮಾಡೋದು, ಅದರೊಳಗೆ ಶುಗರ್ ಇರೋದಿಲ್ಲ, ಅದು ಮಾಡ್ಬೋದು. ಮತ್ತು ನಾನ್ ವೆಜಿಟೇರಿಯನ್ಸಿಗಂತೂ ಆ್ಯಕ್ಚುಲಿ ಮೊಟ್ಟೆ, ಮೀನು, ಕೋಳಿನಲ್ಲಿ ಈ ಕಾರ್ಬೋಹೈಡ್ರೇಟ್ಸೇ ಇಲ್ಲ. ಸೊ ಫಾರ್ ದೆಮ್ ಇಟ್ಸ್ ವೆರಿ ಈಸಿ. ಅದು ಎಷ್ಟು ಬೇಕಾದ್ರೂ ತಿನ್ಬೋದು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿ ಬಾಡಿ ಇದೆಲ್ಲ ಇಟ್ಸ್ ಲೈಕ್ ಅ ಹೈಬ್ರಿಡ್ ಮಷೀನ್. ಇಟ್ ಕ್ಯಾನ್ ಐದರ್ ರನ್ ಆನ್ ಶುಗರ್ ಆರ್ ರನ್ ಆನ್ ಫ್ಯಾಟ್. ನಾವೇನು ಮಾಡಿದ್ದೀವಿ, ಒಂದು ದೊಡ್ಡ ಮಿಸ್ಟೇಕ್ ನಾವು ಮಾಡಿರೋದು ಒಂದು 50 ವರ್ಷ ಹಿಂದೆ ಕ್ರಿಯೇಟೆಡ್ ಫ್ಯಾಟ್ ಫೋಬಿಯಾ. ಫ್ಯಾಟ್ ತಿಂದರೆ ನೀನು ಫ್ಯಾಟ್ ಆಗ್ತೀಯಾ, ಫ್ಯಾಟ್ ಆದರೆ ನಿನ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ಗೋ ಲೋ ಫ್ಯಾಟ್ ನೋ ಫ್ಯಾಟ್, ಲೋ ಫ್ಯಾಟ್ ನೋ ಫ್ಯಾಟ್ ಅಂತ ಇಂಡಸ್ಟ್ರಿ ಕೂಡ ಕೇಮ್ ಔಟ್ ವಿತ್ ಆಲ್ ದೀಸ್ ಪ್ರಾಡಕ್ಟ್ಸ್ ಲೋ. ಆ್ಯಂಡ್ ವಿ ಆಲ್ ಥಿಂಕ್ ಈವನ್ ಟು ದಿಸ್ ಡೇ ಹೆಲ್ತಿ ನ್ಯೂಟ್ರಿಷನ್ ಈಸ್ ಲೋ ಫ್ಯಾಟ್ ಆರ್ ನೋ ಫ್ಯಾಟ್ ಅಂತ. ದ ಹೋಲ್ ಪ್ರಾಬ್ಲಮ್ ಇಸ್ ವೆನ್ ಯು ಗಿವ್ ಅಪ್ ಫ್ಯಾಟ್ ಯು ಹ್ಯಾವ್ ಟು ಟೇಕ್ ಅಪ್ ಸಮಥಿಂಗ್ ಅಲ್ವಾ. ಈಗ ಫ್ಯಾಟ್ ಬಿಟ್ವಿ, ವಿ ಡಿಮನೈಸ್ ಫ್ಯಾಟ್ ಆ್ಯಂಡ್ ಗ್ಲೋರಿಫೈಡ್ ಕಾರ್ಬ್ಸ್. ದೆನ್ ಆ್ಯಕ್ಚುಲಿ ಆವಾಗ ನಮ್ಮ ಗ್ರೇನ್ಸು, ಸ್ವೀಟ್ಸು ಎಲ್ಲ ಜಾಸ್ತಿ ಆಗಿ, ಆ್ಯಂಡ್ ಇಂಡಸ್ಟ್ರಿ ಆಲ್ಸೋ ವೆನ್ ದೇ ಟುಕ್ ಔಟ್ ದ ಫ್ಯಾಟ್ ಫ್ರಮ್ ಫುಡ್ ದೇ ಟುಕ್ ಔಟ್ ದ ಫ್ಲೇವರ್. ಫುಡ್ ಟೇಸ್ಟೆಡ್ ಲೈಕ್ ಕಾರ್ಡ್ಬೋರ್ಡ್. ಸೊ ದೇ ಹ್ಯಾಡ್ ಟು ಬ್ರಿಂಗ್ ಇನ್ ಸಮಥಿಂಗ್. ಸೊ ದೇ ಬಾಟ್ ಶುಗರ್ ಥ್ರೂ ದ ಬ್ಯಾಕ್ ಡೋರ್. ಸೊ ಏನಾಗುತ್ತೆ ಆವಾಗ ಫುಡ್ ಅಟ್ಲೀಸ್ಟ್ ಟೇಸ್ಟ್ ಲೈಕ್ ಸ್ವೀಟ್ ಕಾರ್ಡ್ಬೋರ್ಡ್ ಆಗಿ. ಸೊ ಹಾಗೆ ದಟ್ಸ್ ಹೌ ಶುಗರ್ ಕೇಮ್ ಥ್ರೂ ದ ಬ್ಯಾಕ್ ಡೋರ್. ಶುಗರ್ ಅಷ್ಟು ಒಳ್ಳೆಯದಲ್ಲ ಅಂತ ಆವಾಗಲೇ ಗೊತ್ತು, ಬಟ್ ದೇ ನೆವರ್ ಡಿಮನೈಸ್ಡ್ ಶುಗರ್ ಲೈಕ್ ದೇ ಡಿಮನೈಸ್ಡ್ ಫ್ಯಾಟ್ಸ್. ಸೊ ನಾವು ಏನು ಮಾಡಬೇಕಾಗತ್ತಂದರೆ ಶುಗರು, ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಯು ಮಸ್ಟ್ ಟೇಕ್ ಅಪ್ ಹೆಲ್ತಿ ಫ್ಯಾಟ್ಸ್. ಸೊ ವೆನ್ ಯು ಟೇಕ್ ಅಪ್ ಹೆಲ್ತಿ ಫ್ಯಾಟ್ಸ್ ದ ಬಾಡಿ ರನ್ಸ್ ಆನ್ ಫ್ಯಾಟ್. ಶುಗರ್ ಸ್ಪೈಕ್ ಆಗೋದಿಲ್ಲ, ಇನ್ಸುಲಿನ್ ಜಾಸ್ತಿ ಆಗೋದಿಲ್ಲ. ಈ ಇನ್ಸುಲಿನ್ ಕಾನ್ಸ್ಟೆಂಟ್ ಜಾಸ್ತಿ ಆಗಿ ಯು ಡೆವಲಪ್ ವಾಟ್ಸ್ ಕಾಲ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಆ್ಯಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ದೀಸ್ ಮಾಡರ್ನ್ ಡಿಸೀಸಸ್. ಸೊ ದ್ಯಾಟ್ಸ್ ವಾಟ್ ವಿ ನೀಡ್ ಟು ಬಿ ಅವೇರ್ ಆಫ್. ಸೊ ಹಾಗಿದ್ರೆ ಈಗ ಒಂದು 5 ವರ್ಷ 10 ವರ್ಷದಿಂದ ಡಯಾಬಿಟಿಸ್ ಆಗಿರ್ತಾರೆ, ಸೊ ಅವರಿಗೆ ನಿಮ್ಮ ಹತ್ರ ಬರ್ತಾರೆ, ನನಗೆ ಈ ಥರ ನಿಮ್ಮ ಮೂಲಕ ನನಗೆ ರಿವರ್ಸಲ್ ಮಾಡಿಕೊಡಿ ಅಂತ. ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಲಾಸ್ಟ್ ಸ್ಟೆಪ್ ಯು ವಿಲ್ ಟೇಕ್? ವೆರಿ ಸಿಂಪಲ್ ಅಮ್ಮ. ನಾನು ಫಸ್ಟು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಸ್ಟ್ ಆಫ್ ದೆಮ್ ದೇ ವುಡ್ ಹ್ಯಾವ್ ಸೀನ್ ಮೈ ವಿಡಿಯೋ ಆರ್ ಸಮಥಿಂಗ್ ಆ್ಯಂಡ್ ಕಮ್. ಕೆಲವರು ಅರ್ಧ ಬರ್ಧ ಆವಾಗಲೇ ಫಾಲೋಅಪ್ ಮಾಡಿ ಒಳ್ಳೆ ರಿಸಲ್ಟ್ಸು ಸಿಕ್ಕಿ, ನೋಡಿ ಸರ್ ನಂದು 2 ತಿಂಗಳಿಂದ ಹೇಗಿತ್ತು, ಇಷ್ಟರೊಳಗೆ ಇಷ್ಟು ಬಂತು, ಇನ್ನೂ ಕೇಳೋಕ್ಕೆ ಬಂದಿದ್ದೀನಿ ನಾನು ಅಂತ. ಸೊ ಫಸ್ಟ್ ಥಿಂಗ್ ನಾನು ಹೇಳೋದೇನೆಂದರೆ ವಿ ಹ್ಯಾವ್ ಟು ಫಸ್ಟ್ ಟೆಲ್ ದೆಮ್, ಆರ್ ಯು ವಿಲ್ಲಿಂಗ್ ಟು ಗಿವ್ ಅಪ್ ವಾಟ್ ಹ್ಯಾಸ್ ಕಾಸ್ಟ್ ದಿಸ್ ಡಿಸೀಸ್ ಅಂತ. ಯಾಕಂದರೆ ನಾವು ಹೇಳೋದು ಸುಲಭ, ಅದು ಬಿಟ್ಬಿಡು ಇದು ಬಿಟ್ಬಿಡು ಅಂತ, ಬಟ್ ಇಟ್ ಈಸ್ ಬಿಹೇವಿಯರಲ್ ಪ್ರಾಬ್ಲಮ್. ಆ್ಯಂಡ್ ಟು ಟೆಲ್ ಯು ದ ಟ್ರೂತ್, ಶುಗರ್ ಈಸ್ ಆ್ಯಸ್ ಅಡಿಕ್ಟಿವ್ ಆ್ಯಸ್ ಟೊಬ್ಯಾಕೋ, ಸಿಗರೆಟ್ಸ್ ಆ್ಯಂಡ್ ಆಲ್ಕೋಹಾಲ್ ಆ್ಯಂಡ್ ಡ್ರಗ್ಸ್. ಒಂದು ಸತಿ ಅಭ್ಯಾಸ ಆದಮೇಲೆ ಅವ್ರು ಏನು ಹೇಳಿದ್ರು ಬಿಡೋದಿಲ್ಲ. ನನಗೆ ಐ ಹ್ಯಾವ್ ಗಾಟ್ ಲಾಟ್ ಆಫ್ ರಿಲೇಟಿವ್ಸ್ ಹೂ ಹ್ಯಾವ್ ಗಾಟ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಬಟ್ ಅನೇಬಲ್ ಟು ಗಿವ್ ಅಪ್ ಶುಗರ್ ಬಿಕಾಸ್ ಇಟ್ಸ್ ಅನ್ ಅಡಿಕ್ಷನ್. ಶುಗರ್ ಒಂದೇ ಅಲ್ಲ, ಇನ್ ಕಾರ್ಬ್ಸ್ ಲೈಕ್ ರೈಸ್ ಆ್ಯಂಡ್ ವೀಟ್ ಆ್ಯಂಡ್ ಚಪಾತಿ ಇಸ್ ಆಲ್ಸೋ ಅನ್ ಅಡಿಕ್ಷನ್. ಅಯ್ಯೋ ರೈಸು ಚಪಾತಿ ತಿಂದಿದ್ರೆ ಊಟನೇ ಮಾಡಲಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇಟ್ಸ್ ಅ ಮೆಂಟಲ್ ಮೇಕಪ್. It is not necessary. You can live with vegetables and healthy fats and you can eggs, meat. ಅದರಿಂದನೇ ನಾವು ಒಂದು ಊಟ ಮುಗಿಸ್ಬಿಡ್ಬೋದು. ಅದೇ ಬಟ್ ರೈಸೇ ತಿಂದಿಲ್ಲಲ್ಲ. We always feel that it is absolutely essential. But the science is that there is the requirement of the body for these grains is zero. ಬಾಡಿಗೆ ನಾನು ಆವಾಗಲೇ ಹೇಳಿದ್ನಲ್ಲ, ಇಟ್ ಈಸ್ ನಾಟ್ ಅನ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಅಟ್ ಆಲ್. ಯು ಹ್ಯಾವ್ ಎಸೆನ್ಷಿಯಲ್ ಫ್ಯಾಟ್ಸ್, ಯು ಹ್ಯಾವ್ ಎಸೆನ್ಷಿಯಲ್ ಪ್ರೋಟೀನ್ಸ್, ಬಟ್ ದೇರ್ ಆರ್ ನೋ ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್. ಸೊ ಅದಿಲ್ಲದೆ ನಾವು ಬದುಕ್ಬೋದು. ಬಟ್ ಏನು ಮಾಡೋದು, ನನಗೆ ಅದು ಅಡಿಕ್ಟ್ ಆಗಿಬಿಟ್ಟಿದೆ. ಸೊ ಬಿಡೋದು ಕಷ್ಟ. ಸೊ ಅವರಿಗೆ ದೆನ್ ವಿ ಹ್ಯಾವ್ ಟು ಟೆಲ್ ದೆಮ್ ಎಕ್ಸಾಕ್ಟ್ಲಿ ವಾಟ್ ದಿಸ್ ಡಿಸೀಸ್ ಇಸ್ ಗೋಯಿಂಗ್ ಟು ಲೀಡ್ ಟು ಅಂತ. ದೇ ಹ್ಯಾವ್ ಟು ಬಿ ಅವೇರ್ ದ್ಯಾಟ್ ವಿತ್ ಡಯಾಬಿಟೀಸ್ ಯು ಆರ್ ಹೆಡಿಂಗ್ ಫಾರ್ ಡಿಮೆನ್ಷಿಯಾ, ಸ್ಟ್ರೋಕ್ಸು, ಬ್ಲೈಂಡ್ನೆಸ್ಸು, ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲಿಯರ್ ಆ್ಯಂಡ್ ಆಂಪ್ಯುಟೇಷನ್.
ಡಯಾಬಿಟೀಸ್ ಇಸ್ ಅಟ್ ದ ರೂಟ್ ಆಫ್ ಆಲ್ ದೀಸ್ ಡಿಸೀಸಸ್. ಇವತ್ತಲ್ಲ ನಾಳೆ ಇನ್ನೇನಿಲ್ಲ ಡಯಾಬಿಟೀಸ್ ಅದೇನೆಂದರೆ ಶುಗರ್ 300-400 ಹೋದ ತಕ್ಷಣ ನಿಮಗೆ ನೋವಿಗೆ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ, ಬಟ್ ಇಟ್ ವಿಲ್ ಬಿ ಕಾನ್ಸ್ಟೆಂಟ್ಲಿ ಡ್ಯಾಮೇಜಿಂಗ್ ಆಲ್ ಯರ್ ಇಂಟರ್ನಲ್ ಸ್ಟ್ರಕ್ಚರ್ಸ್. ಈ ಡಯಾಬಿಟೀಸಿಂದ ಪಟ್ ಅಂತ ತೀರೋದ್ರೆ ದೆನ್ ನಥಿಂಗ್ ಬಿಗ್, ಬಟ್ ಅದು ಹಾಗಲ್ಲ. ಅದು ನಿಮ್ಮನ್ನು ಹಿಂಡಿ ನಿಮ್ಮನ್ನು ಟಾರ್ಚರ್ ಮಾಡಿ ನೀವು ಇಡೀ ಲೈಫ್ ಲಾಂಗ್ ಅರ್ನ್ ಮಾಡಿರೋ ನಿಮ್ಮ ಮನೆ ಮಠ ಎಲ್ಲ ಮಾರಿ ಹೋಗಿ ಆ ಟ್ರೀಟ್ಮೆಂಟ್ ಒಳಗೆ ಆಮೇಲೆ ನಿಮ್ಮ ಜೀವನ ತೆಗೆದುಬಿಡುತ್ತೆ, ನಿಮ್ಮ ಮನೆಯವ್ರನ್ನೂ ರೋಡ್ ಮೇಲೆ ಹಾಕಿಬಿಡುತ್ತೆ. ಯಾಕಂದರೆ ಆಲ್ ದ ಮನಿ ದಟ್ ಯು ಹ್ಯಾವ್ ಅರ್ನ್ಡ್ ವುಡ್ ಹ್ಯಾವ್ ಬಿನ್ ಲಾಸ್ಟ್. ಸೊ ದ್ಯಾಟ್ಸ್ ವೈ ಡಯಾಬಿಟೀಸ್ ಇಸ್ ಅ ಡೇಂಜರಸ್ ಡಿಸೀಸ್. ಸೊ ಈಗ ಇಲ್ಲಿ ಅವರು ಒಂದು 5 ವರ್ಷದಿಂದ ಡಯಾಬಿಟಿಸ್ ಇದ್ದೀನಿ ನಾನು ಅಂತ ಬಂದರೆ ಫಸ್ಟ್ ನೀವು ಡೂ ದ ಶುಗರ್ ಟೆಸ್ಟ್, ಏನು ಪ್ರೊಸೀಜರ್ ಏನು? ಯೂಶಲಿ ನಮಗೆ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾಗಲೇ ಆ್ಯಕ್ಚುಲಿ ಈ ಟೆಸ್ಟ್ ಎಲ್ಲ ಮಾಡಿಕೊಂಡೇ ಬನ್ನಿ ಅಂತ ಹೇಳ್ತೀವಿ. ಬೇಸಿಕ್ ಟೆಸ್ಟ್ ವಿ ನೀಡ್ ಅ ಬೇಸ್ ಲೈನ್. ಯಾಕಂದರೆ ನಾನು ಇಷ್ಟೇ ಏನೇ ಹೇಳಿದ್ರು ಮೊದಲು ಹೆಂಗಿತ್ತು, ಇವಾಗ ಒಂದು ತಿಂಗಳು ಇದನ್ನು ಫಾಲೋ ಮಾಡಿದೆ, ಆಮೇಲೆ ಏನಾಯ್ತು ಅಂತ ಒಂದು ಕಂಪ್ಯಾರಿಸನ್ ಬೇಕು. ಆವಾಗ ಅವರಿಗೆ ದೇ ಗೆಟ್ ಮೋಟಿವೇಟೆಡ್, ಹುಮ್ಮಸ್ ಬರುತ್ತೆ. ಸೊ ಅದಕ್ಕೆ ಆ ಟೆಸ್ಟ್ ಮಾಡಲೇಬೇಕು, ಒಂದು ಬೇಸಿಕ್ ಟೆಸ್ಟ್ ಮಾಡಲೇಬೇಕು, ವೇರ್ ಎಕ್ಸಾಕ್ಟ್ಲಿ ದೇ ಸ್ಟ್ಯಾಂಡ್. ಇದು ಬರೀ ಡಯಾಬಿಟೀಸು ಶುಗರ್ ಒಂದೇ ಇಳಿಸಲ್ಲ, ನಿಮ್ಮ ಟ್ರೈಗ್ಲಿಸರೈಡ್ಸು, ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಸೋ ಮೆನಿ ಅದರ್ ಇಶ್ಯೂಸ್ ದಟ್ ಯು ಹ್ಯಾವ್ ಆನ್ ರೆಕಾರ್ಡ್ ಏನೇನು ತೊಂದರೆ ಇದೆ ಅಂತ. ಆಮೇಲೆ ನೀವು 1 ತಿಂಗಳು 2 ತಿಂಗಳು ಆದಮೇಲೆ ಯು ಕ್ಯಾನ್ ಕಂಪೇರ್ ದೋಸ್ ರಿಸಲ್ಟ್. ಸೊ ದ ಟೆಸ್ಟ್ ಇಸ್ ಅ ಮಸ್ಟ್. ಸೊ ಅದು ಆದಮೇಲೆ ಇಲ್ಲಿ ಬಿಕಾಸ್ ದಿಸ್ ಆರ್ ಐ ಹಾಸ್ಪಿಟಲ್, ಈ ಡಯಾಬಿಟೀಸ್ ಇರೋರಿಗೆ ಯೂಶಲಿ ಕಣ್ಣು ಎಫೆಕ್ಟ್ ಆಗಿರುತ್ತೆ. ಅದನ್ನು ನಾವು ರೂಲ್ ಔಟ್ ಮಾಡ್ತೀವಿ, ಕಣ್ಣೆಲ್ಲ ಟೆಸ್ಟ್ ಮಾಡಿಬಿಟ್ಟು ಏನೋ ಇಫ್ ದೇರ್ ಇಸ್ ಸಮ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನೆಸರಿ ಫಾರ್ ದಿ ಐ, ದಟ್ ಆಲ್ಸೋ ವಿಲ್ ಅಡ್ವೈಸ್. ಇನ್ ಕೇಸ್ ದೇರ್ ಇಸ್ ನಥಿಂಗ್ ಲೈಕ್ ದಟ್, ಇಮಿಡಿಯೇಟ್ಲಿ ವಿಲ್ ಸೆಂಡ್ ದೆಮ್ ಟು ದ ಡಯಟ್ರಿ ಡಿಪಾರ್ಟ್ಮೆಂಟ್. ಅಲ್ಲಿ ಕ್ಲೀನಾಗಿ ಗಿಣಿಗೆ ಹೇಳ್ದಂಗೆ ಹೇಳ್ತಾರೆ ಏನು ತಿನ್ನಬಾರ್ದು, ಏನೇನು ಯು ಕೆನಾಟ್ ಈಟ್ ಅಂತ, ವೆರಿ ಕ್ಲಿಯರ್. ಸೊ ಐ ಟೆಲ್ ದೆಮ್ ಏನು ತಿನ್ನಬಾರ್ದು ಅಂತಾರಲ್ಲ ಅದು ವಿಷ, ಅದನ್ನು ನೀವು ಮುಟ್ಟಂಗಿಲ್ಲ. ಏನು ತಿನ್ಬೋದು ಅಂತ ಹೇಳ್ತಾರಲ್ಲ ಅದು ಹೊಟ್ಟೆ ತುಂಬ ತಿನ್ನಿ. ಅಂದರೆ ಈ ಊಟದ ವ್ಯವಸ್ಥೆ ಏನು ಹೇಳ್ತೀರಾ ನೀವು, ಆಹಾರ ಪದ್ಧತಿಯನ್ನು, ಅದು ವಿಲ್ ಇಟ್ ಬಿ ಅ ಟೇಲರ್ ಮೇಡ್ ಥಿಂಗ್ ಅಥವಾ ಜನರಲೈಸ್ಡ್? ಸಿ ಮೋಸ್ಟ್ಲಿ ವಿ ನೋ 90% ಇಟ್ ಈಸ್ ದ ಸೇಮ್ diet which has caused it, and it's the right diet that's going to cure it. ಸೊ ಇವಾಗ ಇಂಡಿವಿಜುವಲ್ಗೆ ನಾವೇನು ಜಾಸ್ತಿ ಏನು ಹೇಳೋ, ಇಂಡಿವಿಜುವಲ್ ಕಾಯಿಲೆ ಇದ್ದರೆ ಇದು ತಿನ್ನಿ ಅದು ತಿನ್ನಿ ಇದು ತಿನ್ನಬೇಡಿ, ಇನ್ನೊಂದು ಕಾಯಿಲೆ ಇದ್ದರೆ ಇನ್ನೊಂದೇನು ಹಂಗಿಲ್ಲ. ಇಟ್ ಈಸ್ ಯೂನಿಫಾರ್ಮ್ಲಿ ದ ಸೇಮ್ ಫುಡ್, ಸೇಮ್ ಡಯಟ್. ವಿ ನೋ ಎಕ್ಸಾಕ್ಟ್ಲಿ ವಾಟ್ ಈಸ್ ಕಾಸಿಂಗ್ ಇನ್ಸುಲಿನ್ ರೆಸಿಸ್ಟೆನ್ಸ್ ವಿಚ್ ಲೀಡ್ಸ್ ಟು ಡಯಾಬಿಟೀಸ್ ಆ್ಯಂಡ್ 20 ಅದರ್ ಡಿಸೀಸ್ಗೆ. ಇದು ಇನ್ಸುಲಿನ್ ಸ್ಟಿಮ್ಯುಲೇಟಿಂಗ್ ಫುಡ್ಸ್ ತಿನ್ನಂಗಿಲ್ಲ. ಅದಕ್ಕೆ ಈ ನಿಮ್ಮದು ಶುಗರ್ಸು, ಕಾರ್ಬೋಹೈಡ್ರೇಟ್ಸ್, ದೇ ಆರ್ ಇನ್ಸುಲಿನ್ ಸ್ಟಿಮ್ಯುಲೇಟಿಂಗ್ ಫುಡ್ಸ್. ಅದನ್ನು ಬಿಟ್ಬಿಟ್ಟು ಯಾವುದು ಲೀಸ್ಟ್ ಇನ್ಸುಲಿನ್ನ ಸ್ಟಿಮ್ಯುಲೇಟ್ ಮಾಡ್ತದೋ ಫ್ಯಾಟ್ಸ್. ಸೊ ಅದಕ್ಕೆ ಹೆಲ್ತಿ ಫ್ಯಾಟ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಕೆಲವರು ಏನು ಸರ್ ಇವಾಗಲೇ ಫ್ಯಾಟ್ ಇದ್ದೀನಿ, ಇವಾಗಲೇ ನನ್ನ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ನೀವು ಇನ್ನೂ ಫ್ಯಾಟ್ ತಿನ್ನಿ ಅಂತ ಹೇಳ್ತಾರೆ. ದ ಬಾಡಿ ಆ್ಯಕ್ಟ್ಸ್ ಇನ್ ಅ ಡಿಫ್ರೆಂಟ್ ವೇ. ನೀವು ತಿಂದು ಫ್ಯಾಟು ನಿಮ್ಮ ಮೇಲೆ ಇರೋ ಫ್ಯಾಟ್ ಅಲ್ಲ. ಆ್ಯಕ್ಚುಲಿ ಹಸು ಏನು ತಿನ್ನುತ್ತೆ, ಬೆಳಗಿನ ಸಾಯಂಕಾಲ ತಿನ್ನೋದು ಹುಲ್ಲಲ್ಲಿ ಫ್ಯಾಟ್ ಇಲ್ಲ ಅಂತ ನಮಗೆಲ್ಲರೂ ಗೊತ್ತು. ಆದರೆ ಕೌ ಎಷ್ಟು ಅದೇಗೆ ಅಷ್ಟು ಫ್ಯಾಟ್ ಇರುತ್ತೆ ಅದರಲ್ಲಿ. ನಾವು ಏನೇ ತಿಂದ್ರೂ ಎನಿಥಿಂಗ್ ದಟ್ ವಿ ಈಟ್ ಇನ್ ಎಕ್ಸೆಸ್ ಈಸ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್ ಆ್ಯಂಡ್ ಸ್ಟೋರ್ಡ್. ಸೊ ನಾವು ತಿಂದಿದ್ದು ಫ್ಯಾಟ್ ಎಲ್ಲ ಸ್ಟೋರ್ ಆಗಿಲ್ಲ. ಸೊ ಆ್ಯಕ್ಚುಲಿ ನಾವು ಆ್ಯಸ್ ಇಂಡಿಯನ್ಸ್ ವಿ ಈಟ್ 60-70% excess grains and sugars only. So that excess is being converted into fat and that is stored. And since insulin is a fat storing hormone, ನೀವು ಏನೇ ತಿಂದ್ರೂ ಇಮಿಡಿಯೇಟ್ ಸ್ಟೋರ್ ಮಾಡು ಅಂತ ಹೇಳಿಬಿಟ್ಟು ಇಟ್ ಡಸ್ ನಾಟ್ ಓನ್ಲಿ ಸ್ಟೋರ್ ದ ಫ್ಯಾಟ್, ಇಟ್ ಆಲ್ಸೋ ಲಾಕ್ಸ್ ಇಟ್ ಅಪ್. ಪುನಃ ಬೇಕಂದರೆ ಅದು ವಾಪಸ್ ಬರೋದಿಲ್ಲ. ಇಟ್ ಮೇಕ್ಸ್ ಯು ಹಂಗ್ರಿ ಅಗೇನ್. ಸೊ ಯು ಆರ್ ಫೋರ್ಸ್ಡ್ ಟು ಈಟ್ ದ ಸೇಮ್ ಥಿಂಗ್ ಅಗೇನ್ ಇಟ್ ಯೂಸಸ್ ಸಮ್ ಎನರ್ಜಿ, ದ ರಿಮೈನಿಂಗ್ ಎನರ್ಜಿ ಗೆಟ್ ಸ್ಟೋರ್ಡ್. ಅದರಿಂದ ಯು ಬಿಕಮ್ ಫ್ಯಾಟರ್ ಆ್ಯಂಡ್ ಫ್ಯಾಟರ್ ಆ್ಯಂಡ್ ಫ್ಯಾಟರ್. So we should eat food that does not stimulate insulin, and only fats do that. So you eat fat, you burn fat. Especially when you should lower carbohydrates and then increase fats. Then your body becomes a fat burning machine. Hagagutte. So that's how you eat fat, you burn fat. You set a thief to catch a thief anta ಹೇಳ್ತಾರಲ್ಲ ಹಾಗಾಗುತ್ತೆ. ಸರ್, ಇಷ್ಟು ತನಕ ಕಂಪನಾಂಕ ಟೆಲಿ ರೇಡಿಯೋಗೋಸ್ಕರ ಅತ್ಯಂತ ಅದ್ಭುತವಾದ ಒಂದು ದಿನನಿತ್ಯದ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಂಡ್ರೆ ಹೇಗೆ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ದೂರ ಮಾಡ್ಕೊಳ್ಬಹುದು ಅಥವಾ ರಿವರ್ಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್, ನಮಸ್ಕಾರ ಅಂತಲೇ ಹೇಳಬೇಕು. ಇಷ್ಟು ದೊಡ್ಡದು ನಮ್ಮ ಅಜ್ಜಿ ತಾತ ಎಲ್ಲರೂ ಹೇಳೋರು, ಆಹಾರ ಬಲ್ಲವನಿಗೆ ರೋಗ ಇರೋಲ್ಲ, ಸರಿಯಾಗಿ ಚೆನ್ನಾಗಿರೋ ಊಟ ಮಾಡಿದ್ರೆ ರೋಗ ಇರೋಲ್ಲ ಅಂತ. ಅದನ್ನು ನೀವು ಸೈಂಟಿಫಿಕಲಿ ಯು ಹ್ಯಾವ್ ಪ್ರೂವ್ಡ್ ಇಟ್, ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅನ್ನೋದನ್ನು. ನಿಮ್ಮ ಈ ಪ್ರಯತ್ನ ಎಲ್ಲರಿಗೂ, ಸ್ಪೆಷಲಿ ಮಧುಮೇಹ ಇರೋರು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹಾರೈಸ್ತೀನಿ. ಇಷ್ಟೊತ್ತು ತನಕ ಕಂಪನಾಂಕಕ್ಕೋಸ್ಕರ ನೀವು ಸಮಯ ಕೊಟ್ಟಿದ್ದು ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರಮ್ಮ, ತುಂಬ ಸಂತೋಷ. ಈ ಒಂದು
ಮೆಸೇಜ್ ಸ್ಪ್ರೆಡ್ ಆಗಬೇಕಮ್ಮ. ಇದು ಒಬ್ಬರ ಬಾಯಿನಿಂದ ಅವ್ರಿಗೆ ನಾನು ಎಲ್ಲರೂ ಯಾವಾಗಲೂ ಹೇಳೋದಷ್ಟೇ, ನೀವು ಟ್ರೈ ಮಾಡಿದ ಮೇಲೆ ನಿಮ್ಗೆ ರಿಸಲ್ಟ್ ಬಂದರೆ ಕಂಟಿನ್ಯೂ ಮಾಡಿಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಪ್ರೆಡ್ ಇಟ್, ಟೆಲ್ ಅದರ್ಸ್. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳೋಕ್ಕೆ ಡಾಕ್ಟ್ರ್ ಬೇಕಾಗಿಲ್ಲ. ಆದರೆ ಇದರಲ್ಲಿ ಒಂದು ವಿಷಯ ಇದೆ, ಇದು ಫುಡ್ ಈಸ್ ದ ಮೋಸ್ಟ್ ಪೋಟೆಂಟ್ ಆಫ್ ಮೆಡಿಸಿನ್. ನೀವು ಯಾವ ಥರ ಸ್ಟ್ರಿಕ್ಟಾಗಿ ಈ ಥರ ಊಟ ಮಾಡ್ತಿರೋ ಡಮ್ ಅಂತ ನಿಮ್ಮ ಶುಗರ್ ಕೆಳಗೆ ಬೀಳೋ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಶುಗರ್ ತುಂಬ ಹೇಗಿದ್ರೆ ಫಸ್ಟು ಕಂಟ್ರೋಲಿಗೆ ಬರುತ್ತೆ. ಇನ್ನೂ ನೀವು ಅದು ಕಂಟಿನ್ಯೂ ಮಾಡಿದಾಗ ಇನ್ನೂ ಡೌನ್ ಆಗ್ತದೆ. ಅದ್ರ ಜೊತೆಗೆ ನೀವು ಮಾತ್ರೆ ಇಂಜೆಕ್ಷನ್ ಅಷ್ಟೇ ತೊಗೊಂಡಿದ್ರೆ ತುಂಬ ಶುಗರ್ ಡೌನ್ ಆದರೆ ಭಾರಿ ಡೇಂಜರಸ್ ಆಗುತ್ತೆ. ಹೈಪೋಗ್ಲೈಸಿಮಿ ಅಂತೀವಿ, ತಲೆ ಸುತ್ತು ಬಂದು ಬೀಳೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಇಲ್ಲೇ ಕ್ಲೀನಾಗಿ ಹೇಳ್ತೀವಿ, ಯಾವ ಥರ ನೀವು ಡೈಲಿ ಮನೆಯಲ್ಲಿ ಬ್ಲಡ್ ಟೆಸ್ಟ್ ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡಬೇಕು. ಅದು ಇಳಿತಾ ನಿಮ್ಮ ಡಾಕ್ಟರ್ ಹತ್ರನೇ ಹೋಗ್ಬಿಟ್ಟು, ನೋಡಿ ಸರ್ ನಾನು ಸ್ವಲ್ಪ ಗ್ರೇನ್ಸು ಶುಗರೆಲ್ಲ ಬಿಟ್ಟಿದ್ದೀನಿ, ನನ್ನ ಇಳಿತಾ ಇದೆ, ಏನು ಮಾಡೋದು ಅಂದರೆ ಅವರು ನಿಮ್ಮ ಇನ್ಸುಲಿನ್ ಇಂಜೆಕ್ಷನ್ನು ನಿಮ್ಮ ಟ್ಯಾಬ್ಲೆಟ್ಸನ್ನು ಕಮ್ಮಿ ಮಾಡಬೇಕು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದ್ಯಾಟ್ ಈಸ್ ಒನ್ ಥಿಂಗ್ ಯು ಮಸ್ಟ್ ಬಿ ವೆರಿ ಮಚ್ ಅವೇರ್. ಸುಮ್ಮನೆ ಬ್ಲೈಂಡಾಗಿ ಹೋಗಬಾರ್ದು, ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ, ಡೌನ್ ಸೈಡ್ ಯು ಮೇ ಹ್ಯಾವ್ ಟು ಗೆಟ್ ಯುವರ್ ಸೆಲ್ಫ್ ಅ ನ್ಯೂ ವಾರ್ಡ್ರೋಬ್. that's the downside of this program. ಎಕ್ಸೆಲ್ ಡಬಲ್ ಎಕ್ಸೆಲ್ ಮೀಡಿಯಂ ಹೋಗ್ತಾರೆ. ನನ್ನ ಕೇಸಲ್ಲಿ ಅದೇ ಆಗಿದ್ದು, ಅದಕ್ಕೆ ನಾನು ಹೇಳ್ತೇನೆ. ತುಂಬ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಕಂಪನಾಂಕಿಗಳೇ, ನಿಮ್ಗೆ ಹೇಳೋದು ಏನಂತಂದರೆ, ಡಾಕ್ಟ್ರು ಇವಾಗವರೆಗೂ ಹೇಳಿದ್ರು, ಬನ್ನಿ ಶುಗರ್ ರಿವರ್ಸಲ್ ಹೇಗೆ ಮಾಡಿಸ್ಕೊಳ್ಳೋದು ಅಂತ ಸಾಕಷ್ಟು ವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ಬನ್ನಿ ನಾರಾಯಣ ನೇತ್ರಾಲಯಕ್ಕೆ ಬನ್ನಿ, ಒಂದು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಏನಿದೆ ನಿಮ್ಮ ಶುಗರ್ ಲೆವೆಲ್ಸ್ ಅಂತ ನೋಡ್ಕೊಳ್ಳಿ. ಅವರು ಕೊಡುವಂತಹ ಡಯಟ್ರಿ ಚೇಂಜಸ್, ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ತುಂಬ ಕಷ್ಟವಾದದ್ದು ಏನೂ ಇಲ್ಲ. ಚಪಾತಿ ಮಾಡೋ ಕಡೆ ಇನ್ನೇನೋ ಒಂದು ಹೇಳಿರ್ತಾರೆ, ಚಪಾತಿಗೆ ಹಾಕುವಂತಹ ಗೋಧಿ ಹಿಟ್ಟಿನ ಬದಲು ಬೇರೆ ಇನ್ನೇನೋ ಹೇಳಿರ್ತಾರೆ. ನೀವು ಚಪಾತಿನೇ ತಿಂತೀರಾ ಅಲ್ಟಿಮೇಟ್ಲಿ. ಸೊ ಡೋಂಟ್ ವರಿ. ಹಾಗಾಗಿ ಬನ್ನಿ, ದಯಮಾಡಿ 5 ವರ್ಷ 10 ವರ್ಷ 15 20 ವರ್ಷದಿಂದನೂ ನನಗೆ ಮಧುಮೇಹ ಇದೆ ಅಂದರೂ ಚಿಂತೆ ಇಲ್ಲ, ದಯವಿಟ್ಟು ಇಲ್ಲಿಗೆ ಬನ್ನಿ. ಬಂದು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಅವರು ಹೇಳುವಂತಹ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ನಿಮ್ಮ ಮಧುಮೇಹ ಕಾಯಿಲೆಯನ್ನು ನನಗೇನೂ ಇಲ್ಲ ಅನ್ನೋ ಮಟ್ಟಿಗೆ ತಂದುಕೊಳ್ಳಿ. ನಿಮ್ಮೆಲ್ಲರಿಗೂ ಆರೋಗ್ಯ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಇದೇ ಥರದ ಮಹತ್ವಪೂರ್ಣ ವಿಷಯವನ್ನು ನಿಮ್ಮ ಮುಂದೆ ತರ್ತೀನಿ. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ವಿಶ್ವನಾಥ್. ನಮಸ್ಕಾರ.